ವಾಗಿ ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್ ಕನ್ನಡ. ನಮಸ್ಕಾರ ವೀಕ್ಷಕರೇ, ಸತ್ಯ ಸುದ್ದಿ ನ್ಯೂಸ್ನಲ್ಲಿ ನಿಮ್ಮ ಸ್ವಾಗತ. ಇಂದು ಬೆಳಗ್ಗೆ ದಾವಣಗೆರೆ ಜಿಲ್ಲೆಯ ಹರಿಹರ ನಗರದಲ್ಲಿ ಬೆಳಗ್ಗೆ 10:30ಕ್ಕೆ ಮಾನ್ಯ ಜನಪ್ರಿಯ ಶಾಸಕರಾದ BP ಹರೀಶ್ ರವರು ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಲ್ಯಾಪ್ಟಾಪ್ ವಿತರಣೆ ಕಾರ್ಯಕ್ರಮವನ್ನು ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಹರಿಹರ ತಾಲೂಕಿನ ಶಾಸಕರಾದ BP ಹರೀಶ್ ರವರ ಅಧ್ಯಕ್ಷತೆಯಲ್ಲಿ ಹಾಗೂ ತಾಲೂಕಿನ ತಹಸೀಲ್ದಾರ್ ಉಪಸ್ಥಿತಿಯಲ್ಲಿ ಲ್ಯಾಪ್ಟಾಪ್ ವಿತರಿಸಲಾಯಿತು. ಸೈಯದ್ ಇರ್ಫಾನ್, ಸತ್ಯ ಸುದ್ದಿ ನ್ಯೂಸ್ ಕನ್ನಡ, ಹರಿಹರ. ಹಾಗಾಗಿ ಟೆಕ್ನಿಕಲಿ ಬಹಳ ಸಮಸ್ಯೆ ಇರೋದ್ರಿಂದ ಹೆಚ್ಚು ಜವಾಬ್ದಾರಿ ವಿಎಗಳ ಮೇಲೆ PDOಗಳ ಮೇಲೆ ಇದೆ. ಒಟ್ಟಾರೆ ಹರಿಹರ ತಾಲೂಕಲ್ಲಿ ಒಂದೊಂದೇ ಗ್ರಾಮ ಠಾಣ ವಿಸ್ತೀರ್ಣ ಆಗಬೇಕು. ಮತ್ತೆ ಕಂದಾಯ ಗ್ರಾಮ ಮಾಡ್ತಕ್ಕಂಥದ್ದು ನಮ್ಮ ತಾಲೂಕಲ್ಲಿ ಕಡಿಮೆ ಇರಬೇಕು. ಯಾಕಂದ್ರೆ ನಮ್ಮ ತಾಲೂಕಲ್ಲಿ ತಾಂಡಗಳು ಇಲ್ಲ, ತಾಂಡಗಳು ಇಲ್ಲ. ಯಾವ್ಯಾವ ಸಾಲ್ಕಟ್ಟೆಯಿಂದ ಸತ್ಯನಾರಾಯಣಪುರ ಸರ್, ಕುಂಬ್ಳೂರು ಇದರಲ್ಲಿ ವಿನಾಯಕ ನಗರ, ಯಲವಟ್ಟಿಯಲ್ಲಿ ಬಸವನಗರ, ಇಂಡಸ್ಘಟ್ಟಲ್ಲಿ ಸೇವಲಾಲ್ ನಗರ, ಮಲ್ಲನಾಯಕನಹಳ್ಳಿ ಶ್ರೀನಿವಾಸ ನಗರ, ಈಗ ಮತ್ತೆ ಹಳ್ಳಿಯಾಳಲ್ಲಿ ಹಳ್ಳಿಯಾಳ ಕ್ಯಾಂಪ್, ಮಂಡಿ ಕ್ಯಾಂಪ್ ಕ್ಯಾಂಪ್ ಸರ್. ಈಗ ಹೊಸದಾಗಿ ಬೇರೆ ತಾಲೂಕಿಗೆ ಹೋಲಿಸಿದಾಗ ಹೆಚ್ಚಾಗಿ ಕಂದಾಯ ಕ್ರಮ ನೂತನವಾಗಿ ಮಾಡ್ಬೇಕಾದ ಅವ್ರು ಬರ್ತಕ್ಕಂಥದ್ದು ಯಾಕಪ್ಪ ಅಂದ್ರೆ ಅಕೌಂಟೆಂಟ್ಗಳಿಗೆ VAಗಳಿಗೆ ಲ್ಯಾಪ್ಟಾಪ್ ಕೊಡುವ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ತಹಶೀಲ್ದಾರ್ ಅವರೇ, ಹರಿಹರ ತಾಲೂಕಿನ ಎಲ್ಲ ಕಂದಾಯ ಇಲಾಖೆಯ ಅಧಿಕಾರಿಗಳೇ, ಎಲ್ಲ VAಗಳೇ, ಅದರ ಜೊತೆ RPRನ ಎಲ್ಲ PDOಗಳೇ, ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಸರ್ಕಾರಿ ಅಧಿಕಾರಿಗಳೇ, ಅಕ್ಕ ತಂಗಿದೆ, ಮಾಧ್ಯಮ ಮಿತ್ರರೇ, ಇವತ್ತು ಸರ್ಕಾರ ಬಹಳಷ್ಟು ಸರ್ಕಾರಿ ಕೆಲಸಗಳನ್ನ ಸುಲಭವಾಗಿ ಡಿಜಿಟಲೀಕರಣ, ಆನ್ಲೈನ್ ಪೇಮೆಂಟ್ ಎಲ್ಲ ಹೊಸ ರೀತಿಯ ಸುಲಭ, ಆದ್ರೆ ಇದರ ತಂತ್ರಜ್ಞಾನ ತಿಳ್ಕೋಬೇಕಾದಂತ ಈ ಸಂದರ್ಭ